ವಿದ್ಯಾರ್ಥಿಗಳಿಗೆ ಸ್ವಾಗತ. ಇದೀಗ ನಿಮ್ಮ ಮಾಕ್ ರೌಂಡ್ ರಿಸಲ್ಟ್ ಅಲಾಟ್ ಆಗಿದೆ. ಅದನ್ನು ನೀವು ವೆಬ್ಸೈಟ್ನಲ್ಲಿ ನೋಡಬಹುದು. ಈಗ ಸದ್ಯಕ್ಕೆ ವೆಬ್ಸೈಟ್ ಬಹಳಷ್ಟು ಜನರಿಗೆ ಓಪನ್ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಓಪನ್ ಆಗುತ್ತೆ, ಆವಾಗ ನೀವು ನೋಡಬಹುದು. ಅದರ ಜೊತೆಗೆ ಮುಂದಿನ ರೌಂಡ್ಗಳ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ ನೋಡಿ. ದ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಫಾರ್ UGCET UG NEET have been published on the KEA website. All eligible candidates can now check their mock allotment status ಅಂತ ಕೊಟ್ಟಿದ್ದಾರೆ. This mock allotment is based on merit roster system and the options entered by the candidates up to 6 PM on July 22nd, 2025. ನೀವು ಏನು ಜುಲೈ 22 6 ಗಂಟೆಯವರೆಗೆ ಏನೇನು ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿದ್ದೀರಾ ಅದರ ಬೇಸ್ ಮೇಲೆ ಮಾಕ್ ಅಲಾಟ್ಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದು ಏನೇನು ಕವರ್ ಆಗಿದೆ? ಇಟ್ ಕವರ್ಸ್ ಅಡ್ಮಿಷನ್ಸ್ ಟು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, BSc ನರ್ಸಿಂಗ್, B.Pharm, ಫಾರ್ಮಾ ಡಿ, BPT, BPO ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್. ಇವೆಲ್ಲವನ್ನು ಈ ಮಾಕ್ ರಿಸಲ್ಟ್ ಒಳಗೊಂಡಿದೆ ಅಂತ ಹೇಳಿದ್ದಾರೆ. ಮತ್ತು ಬಹಳಷ್ಟು ವಿದ್ಯಾರ್ಥಿಗಳು ಕೆಲವೊಂದು ಕೋರ್ಸ್ಗಳಿಗೆ ಇನ್ನೂ ಓಪನ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಹೇಳಿದ್ದಾರೆ. ಆ್ಯಸ್ ದ ಸೀಟ್ ಮ್ಯಾಟ್ರಿಕ್ಸ್ ಫಾರ್ ಆಯುರ್ವೇದ, ಯುನಾನಿ, ನೇಚುರೋಪತಿ, ಯೋಗ ಆ್ಯಂಡ್ ಹೋಮಿಯೋಪತಿ ಕೋರ್ಸಸ್ ಇಸ್ ಎಟ್ ಕಮ್. ಆಪ್ಷನ್ ಎಂಟ್ರಿ ಹ್ಯಾಸ್ ನಾಟ್ ಬೀನ್ ಎನೇಬಲ್ಡ್ ಫಾರ್ ದೀಸ್ ಪ್ರೋಗ್ರಾಮ್ಸ್. ನೋಡಿ, ಈ ಒಂದು ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಲಭ್ಯವಾಗಿಲ್ಲ. ಆದ ಕಾರಣ ಅದು ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡಿಲ್ಲ. ಅವನ್ನು ಕೂಡ ಲಭ್ಯವಾದ ತಕ್ಷಣ ಓಪನ್ ಮಾಡ್ತಾರೆ. ಅದರ ಬಗ್ಗೆ ಒಂದು ವಿದ್ಯಾರ್ಥಿಗಳು ಚಿಂತಿಸುವ ಅಗತ್ಯ ಇಲ್ಲ. ಅವಕ್ಕೂ ಕೂಡ ಸಾಕಷ್ಟು ಟೈಮ್ ಕೊಡ್ತಾರೆ KEA ಅವರು. ಆದ ಕಾರಣ ನೀವು ಅದರ ಬಗ್ಗೆ ಬಹಳಷ್ಟು ಚಿಂತೆ ಪಡುವ ಅಗತ್ಯ ಇಲ್ಲ. ಮತ್ತು ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್, ಡಿಲೀಟ್ ಆರ್ ರೀಆರ್ಡರ್ ದೇರ್ ಆಪ್ಷನ್ಸ್ ಫಾರ್ ದ ಫಸ್ಟ್ ರೌಂಡ್ ಆಫ್ ಅಲಾಟ್ಮೆಂಟ್ ಬಿಟ್ವೀನ್ 12 PM ಆನ್ July 26 ಆ್ಯಂಡ್ 5 PM ಆನ್ July 29, 2025. ನೋಡಿ, ತುಂಬ ಇಂಪಾರ್ಟೆಂಟು. ನಾಳೆ ಜುಲೈ 26ನೇ ತಾರೀಕು 12 ಗಂಟೆಯಿಂದ ಜುಲೈ 29 5 ಗಂಟೆಯವರೆಗೆ. ನೋಡಿ, 26ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಿಂದ 29ನೇ ತಾರೀಕು 5 ಗಂಟೆಯವರೆಗೆ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿದೆ. ಇಲ್ಲಿ ನೀವು ಕಾಲೇಜುಗಳನ್ನು ಆ್ಯಡ್ ಮಾಡ್ಬೋದು, ಈಗಾಗಲೇ ಹಾಕಿದ್ದನ್ನು ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಸಂಪೂರ್ಣ ಡಿಲೀಟ್ ಮಾಡಿ ಹೊಸದಾಗಿ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬಹುದು. ಈಗಾಗಲೇ ನೀವು ಆಪ್ಷನ್ ಎಂಟ್ರಿಯನ್ನು ಸರಿಯಾಗಿ ಮಾಡಿರಲಿಲ್ಲ, ತಪ್ಪಾಗಿ ಮಾಡಿದ್ರಿ ಅಂತಂದರೆ ಇದೊಂದು ಒಳ್ಳೆಯ ಅವಕಾಶ ಇದೆ ನಿಮಗೆ. ಸರಿಯಾಗಿ ನಿಮ್ಮ ಒಂದು ರ್ಯಾಂಕಿಗೆ ಅನುಗುಣವಾಗಿ ಸರಿಯಾದ ಕಾಲೇಜುಗಳನ್ನು ಹಾಕಿಕೊಂಡ್ರೆ ನಿಮ್ಮ ರ್ಯಾಂಕ್ ಎಷ್ಟೇ ಇರಲಿ, 2 ಲಕ್ಷ ಇರಲಿ, 2.5 ಲಕ್ಷ ಇದ್ದರೂ ಕೂಡ ನಿಮಗೆ ಸೀಟು ಸಿಗುವ ಚಾನ್ಸ್ ತುಂಬ ಹೆಚ್ಚಾಗಿರ್ತದೆ. ಆದ ಕಾರಣ ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿ. ನೋಡಿ, 3 ದಿನ ಸಮಯ ಇದೆ ನಿಮಗೆ. ಜುಲೈ 26ರಿಂದ ಜುಲೈ 29ರವರೆಗೆ ಸಾಯಂಕಾಲ 5 ಗಂಟೆಯವರೆಗೆ ನಿಮಗೆ ಸಮಯ ಇದೆ. ತೀರಾ ಲಾಸ್ಟ್ ಟೈಮ್ವರೆಗೆ ಕಾಯಬೇಡಿ. ಈಗಾಗಲೇ ಒಂದು ರಫ್ ವರ್ಕ್ ಮಾಡಿಕೊಂಡು ಈಗಾಗಲೇ ನೀವು ಮಾರ್ಕ್ ಎಂಟ್ರಿ ಮಾಡಿದ್ದೀರಾ. ಆ ಒಂದು ಆಪ್ಷನ್ ಎಂಟ್ರಿಯನ್ನು ಇಟ್ಕೊಂಡು ಮತ್ತೆ ಅದರಲ್ಲಿ ಬದಲಾವಣೆಗಳನ್ನು ಮಾಡೋದಿದ್ದರೆ ಸರಿಯಾಗಿ ಮಾಡಿಕೊಂಡು ನಿಮ್ಮ ರ್ಯಾಂಕನ್ನು ನೋಡಿಕೊಂಡು ನಿಮ್ಮ ಕ್ಯಾಟಗರಿನ ನೋಡಿಕೊಂಡು ಒಳ್ಳೆ ಕಾಲೇಜು ನಿಮಗೆ ಒಂದು ದೊರಕುವಂತೆ ನೀವು ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿ. ದ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ August 1st. ನೋಡಿ, ಆಗಸ್ಟ್ 1ನೇ ತಾರೀಕು 11 ಗಂಟೆಗೆ ಒಂದು ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಪಬ್ಲಿಷ್ ಮಾಡ್ತಾರೆ. ಮತ್ತು ಅದರಲ್ಲಿ ಏನಾದರೂ ಒಂದು ವೇಳೆ ಏನೋ ತೊಂದರೆ ಆದರೆ ಆ್ಯಂಡ್ ದ ಫೈನಲ್ ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್ ಆನ್ August 2nd at 2 PM. ನೋಡಿ, ಯಾವುದೇ ಒಂದು ತಾಂತ್ರಿಕ ತೊಂದರೆಯಿಂದ ಏನಾದರೂ ಅದರಲ್ಲಿ ತಪ್ಪುಗಳು ಕಂಡು ಬಂದರೆ ಆಗಸ್ಟ್ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ಒಂದು ರಿಯಲ್ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ. ಯೂಶ್ವಲಿ ಯಾವುದೇ ರೀತಿಯ ತಪ್ಪುಗಳು ಕಂಡು ಬರೋದಿಲ್ಲ. ನಾವು ಹಿಂದಿನ ವರ್ಷಗಳಲ್ಲಿ ನೋಡಿದಂತೆ ಆಗಸ್ಟ್ 1ನೇ ತಾರೀಕು 11 ಗಂಟೆಗೆ ನಿಮ್ಮ ಒಂದು ಫಸ್ಟ್ ರೌಂಡ್ ರಿಸಲ್ಟು ಪಬ್ಲಿಷ್ ಆಗುತ್ತೆ. ಆಮೇಲೆ ಚಾಯ್ಸ್ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ನಿಮ್ಗೆ ಗೊತ್ತಿರಬೇಕು, ಚಾಯ್ಸ್ 1, 2, 3, 4 ಅಂತ 4 ಚಾಯ್ಸ್ ಇರ್ತವೆ. ಆ ಚಾಯ್ಸ್ ಸೆಲೆಕ್ಷನ್ ಮಾಡಲಿಕ್ಕೆ ನಿಮಗೆ ನೋಡಿ 3 ದಿನ ಸಮಯವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಸಮಯ ಕೊಟ್ಟಿದ್ದಾರೆ. ಆಗಸ್ಟ್ 4ರಿಂದ ಆಗಸ್ಟ್ 7ರವರೆಗೆ 2025. ನೋಡಿ, ಸಮಯ ಕೊಟ್ಟಿಲ್ಲ ಇಲ್ಲಿ. ಆಗಸ್ಟ್ 4ರಿಂದ ಆಗಸ್ಟ್ 7ರವರೆಗೆ ಚಾಯ್ಸ್ ಸೆಲೆಕ್ಷನ್ ಬಗ್ಗೆ ನಿಮಗೆ ಟೈಮನ್ನು ಕೊಡ್ತಾರೆ. ಅದೆಲ್ಲ KEA ವೆಬ್ಸೈಟಲ್ಲಿ ಕೂಡ ನೀವು ನೋಡ್ಬೋದು. ಈಗ ಸದ್ಯಕ್ಕೆ ವೆಬ್ಸೈಟ್ ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ಸಮಯದ ನಂತರ ವರ್ಕ್ ಆಗ್ಬೋದು. ಆದ ಕಾರಣ ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಂಡು ಸರಿಯಾಗಿ ನಿಮಗೆ ಕೊಟ್ಟಿರುವಂಥ 3 ದಿನಗಳನ್ನು ಸದುಪಯೋಗ ಮಾಡಿಕೊಂಡು ಆದಷ್ಟು ಬೇಗ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಸರಿಯಾಗಿ ಮಾಡಿಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.